ಇದು ಎಳೆ ಸೈಜ್ ಇಷ್ಟು ದೊಡ್ಡ ಇರ್ತದೆ. ಇದು ನಮ್ಮ ಊಟದ ಎಲೆ ಇವತ್ತು ಮಧ್ಯಾಹ್ನದ್ದು. ಇಷ್ಟು ದೊಡ್ಡ ಸೈಜ್ ಇರ್ತದೆ. ಸೊ ಇದು ಈಗ ನಾವು ವೈಮಿಸ್ಟಿಕ್ ಕಟ್ಟಾಯಿ ಅವೇರೆಗೆ ನಿಕಲೆಗೆ ತುಕ ಇದು ಎಲೆ ಸೈಜ್ ಹೀಗಿರ್ತದೆ. ಹೀಗೆ ಇಷ್ಟು ದೊಡ್ಡ ಇರ್ತದೆ. ಇದನ್ನು ನಾವು ಸಣ್ಣ ಸೈಜಿಗೆ ಕಟ್ ಮಾಡಬೇಕು. ಯಾಕೆ ಕಟ್ ಮಾಡ್ಬೇಕಂತ ಹೇಳಿದರೆ ಇದು ಯಾವುದು ಹೊಟ್ಟೆ ಸೈಜ್ ನೋಡಿ ಕಟ್ ಮಾಡೋದಲ್ಲ. ಯಾರೆಷ್ಟು ತಿಂತಾರೆ ಅಂಚತ್ತೆ. ಇದು ಈ ಚೂರು ತಿಂಪಿರತ್ತಾ ಸಣ್ಣ ಮಸ್ತ್ ತಿಂಪಿನಿ. ಸೊ ಅಂಚತ್ತೆ ಕಟ್ ಮಾಡ್ಕೊಡು. ಇದು ಹೇಗೆ ನಮ್ಮ ಐಟಮ್ ಎಷ್ಟು ಕುತ್ಕೊಳ್ತದೆ. ಇಲ್ಲಿ ಸಲಾಡ್, ಇಲ್ಲಿ ಚಟ್ನಿ, ಇಲ್ಲಿ ಬಾಜಿ, ಇಲ್ಲಿ ರೊಟ್ಟಿ, ಇಲ್ಲಿ ಪಾಯಸ, ಹಾಗೆ ಜಾಸ್ತಿ ಐಟಮ್ ಉಂಟಲ್ಲ ಅದಕ್ಕೋಸ್ಕರ. ಜಾಸ್ತಿ ಐಟಮ್ ಇದ್ರಲ್ಲಿ ಅಡ್ಜಸ್ಟ್ ಮಾಡೋದು. ಬಟ್ ಅವ ಟೇಬಲ್ ಸೈಜ್ ಸಹ ನೋಡ್ಬೇಕಲ್ಲ. ಟೇಬಲ್ ಅಲ್ಲಿ ಸಹ ಕುತ್ಕೊಳ್ಬೇಕಿದು ಹಾಗೆ. ಸೊ ಟೇಬಲ್ ಅಲ್ಲಿ ಸಹ ಕುತ್ಕೊಳ್ಬೇಕು. ಹಾಗೆ ನೋಡಿ ನಾವು ಕಟ್ ಮಾಡೋದು. ಬಟ್ ಕಟ್ ಮಾಡಿ ಆದ ಮೇಲೆ ಇದು ವೇಸ್ಟ್ ಆಗುದಿಲ್ಲ. ನಮಗೆ ನಿನ್ನೆ ಬ್ರೇಕ್ಫಾಸ್ಟಿಗೆ ಮಮ್ಮಿ ಎಂತ ಮಾಡಿದ್ದಾರೆ ನಿಮ್ಮ ಮಮ್ಮಿ ಬ್ರೇಕ್ಫಾಸ್ಟಿಗೆ? ಪುಂಡಿ ಎಲ್ಲ ಗಟ್ಟಿ ಮಾಡಿದ್ದಾರೆ. ಕ್ಲೋಸ್ ಇರಪ್ ಸೇಮ್ ಬಂದ ಆ್ಯಂಡ್ ಸೇಮ್ ಪ್ರಾಸೆಸ್. ಬಟ್ ಇಟ್ ಇಸ್ ಪುಂಡಿ, ಇಟ್ ಇಸ್ ಗಟ್ಟಿ ಇದರಲ್ಲಿ. ಸೊ ನಾವು ಇದೆಲ್ಲೇನು ವೇಸ್ಟ್ ಮಾಡೋದಿಲ್ಲ. ಇದರಲ್ಲಿ ಗಟ್ಟಿ ಮಾಡ್ತೇವೆ ನಾಳೆ. ಸೊ ನಥಿಂಗ್ ಈಸ್ ವೇಸ್ಟಿಂಗ್. ಮಂಜುಳ್ದಂತ ಗಟ್ಟಿ ಮಂಜುಳ್ದಿರ ತಿಕ್ಕಂಡ ಆಡುತ್ತಾ ಸ್ಮೆಲ್ ಅರೋಮ ಸ್ಮೆಲ್ ಕೊರಡ್ಸಿ ಬಂದೆ ಸ್ಮೆಲ್ ಬಂದಿರಪ್ಪದ ಬಂತೆ. ಸೊ ನಾವು ಅದರಲ್ಲಿ ಗಟ್ಟಿ ಮಾಡ್ತೇವೆ. ಸೊ ಇದು ವೇಸ್ಟ್ ಆಗೋದಿಲ್ಲ. ಸೊ ಇಲ್ಲಿ ನಮ್ಮ ಕೆಲಸ ಮಾಡಲಿಕ್ಕೆಲ್ಲ ತುಂಬ ಬಂದಿದ್ದಾರೆ. ಅಲ್ಲಿ ಸ್ವಲ್ಪ ಮಾತಾಡ್ತಿದ್ದಾರೆ, ಚಿಟ್ ಮಾತಾಡ್ತಿದ್ದಾರೆ. ಅವರೆಲ್ಲ ಕೆಲಸ ಮಾಡೋದಲ್ಲ. ಬಟ್ ಸೈಡಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೂಪರ್ವೈಸಿಂಗ್ ಇಸ್ ನಾಟ್ ಎ ಕೆಲಸ.